ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಅಡುಗೆ ಅಂದ್ರೆ ಮೊದಲಿಗೆ ಮನ್ಸಿಗೆ ಬರೋದು ಏನು ಹೇಳಿ? ಒಲೆ, ಬೆಂಕಿ ಮತ್ತೆ ಗ್ಯಾಸ್ ಅಂತ. ಆದ್ರೆ ಒಲೆ ಇಲ್ಲದೇನೆ ರುಚಿಕರವಾಗಿ ಆರೋಗ್ಯಕರವಾಗಿ ಖಾದ್ಯಗಳನ್ನ ರೆಡಿ ಮಾಡಬಹುದು ಅಂತಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಯಾಕಂತಾ ತಮಿಳುನಾಡಿನ ಒಂದು ವಿಶೇಷವಾದಂಥ ಹೋಟೆಲ್ ಕಳೆದ 13 ವರ್ಷಗಳಿಂದ ಒಲೆ, ಗ್ಯಾಸ್ ಮಾತ್ರ ಅಲ್ಲ, ಎಣ್ಣೆಯನ್ನೂ ಕೂಡ ಯೂಸ್ ಮಾಡದೆ ದೋಸೆ, ಇಡ್ಲಿ, ವಡೆ ಸೇರಿದ ಹಾಗೆ 30ಕ್ಕೂ ಹೆಚ್ಚು ಸಾಂಪ್ರದಾಯಿಕ ತಿಂಡಿ ತಿನಿಸುಗಳನ್ನು ರೆಡಿ ಮಾಡಿ ಜನರಿಗೆ ಉಣಬಡಿಸ್ತಾ ಇದೆ. ಇಂದಿನ ಗ್ಯಾಸ್ ಕೊರತೆ ಸಂದರ್ಭದಲ್ಲಿ ಈ ವಿಭಿನ್ನವಾದ ಅಡುಗೆ ವಿಧಾನ ಎಲ್ಲರ ಗಮನ ಸೆಳೀತಾ ಇದೆ. ಈ ಒಲೆ ಇಲ್ಲದೆ ಖಾದ್ಯಗಳನ್ನ ನಿಜಕ್ಕೂ ತಯಾರಿಸಬಹುದಾ ಅನ್ನೋ ಪ್ರಶ್ನೆ ಕೆಲವರಲ್ಲಿ ಮೂಡ್ತಾ ಇರಬಹುದಲ್ವಾ? ಅದು ಹೇಗೆ, ಯಾವ ಥರ ಅಂತ ಉತ್ತರ ನಾನು ಕೊಡ್ತೀನಿ. ಆದ್ರೆ ಮೊದಲಿಗೆ ಅನ್ಸೋದು, ಈ ಮಾತು ಕೇಳಿದ ತಕ್ಷಣ ಅದು ಹೇಗೆ ಸಾಧ್ಯ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಇದು ಸಾಧ್ಯ ಅಷ್ಟೇ ಅಲ್ಲ, ಇಂಥದ್ದೊಂದು ಹೋಟೆಲ್ ಕೂಡ ತಮಿಳುನಾಡಿನಲ್ಲಿದೆ. ಇಲ್ಲಿ 13 ವರ್ಷಗಳಿಂದ ಇಡ್ಲಿ, ದೋಸೆ, ವಡೆ ಸೇರಿದ ಹಾಗೆ 30ಕ್ಕೂ ಹೆಚ್ಚು ರೀತಿಯ ಸಾಂಪ್ರದಾಯಿಕ ಭಕ್ಷ್ಯಗಳನ್ನ ಒಲೆಯನ್ನ ಬಳಸದೆ ರೆಡಿ ಮಾಡಿ ಜನರಿಗೆ ಬಡಿಸ್ತಾ ಇದ್ದಾರೆ. ಇಲ್ಲಿ ತನಕ ಇವರು 2500ಕ್ಕೂ ಹೆಚ್ಚು ರೆಸಿಪಿಗಳನ್ನು ಕೂಡ ರೆಡಿ ಮಾಡಿದ್ದಾರೆ ಅಂದ್ರೆ ಆಶ್ಚರ್ಯ ಆಗುತ್ತಲ್ವಾ? ಈ ಹೋಟೆಲ್ ಹೆಸರೇನು ಗೊತ್ತಾ? ಪದಯಾಲ್ ಅಂತ. ಈಗ ದೇಶದಲ್ಲಿ ನಿಮಗೆ ಗೊತ್ತೇ ಇದೆ ಯಾವ ರೀತಿ LPG ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ ಅಂತ. ಸೊ ಇಂಥ ಸಿಚುವೇಶನ್ ನಲ್ಲಿ ತುಂಬಾ ರೆಸ್ಟೋರೆಂಟ್ಗಳು, ಹೋಟೆಲ್ಗಳು ಬಾಗಿಲು ಮುಚ್ಕೊಂಡು ಹೋಗೋ ಪರಿಸ್ಥಿತಿ ಇದೆ. ಸೊ ಇಂಥ ಟೈಮ್ನಲ್ಲಿ ಒಲೆಯನ್ನೇ ಬಳಸದೆ ಬಗೆ ಬಗೆ ರೀತಿಯ ತಿಂಡಿ ತಿನಿಸುಗಳನ್ನ ರೆಡಿ ಮಾಡ್ತಾ ಇರುವಂತಹ ಈ ಪದಯಾಲ್ ಹೋಟೆಲ್ ನಿಜಕ್ಕೂ ಎಲ್ಲರ ಗಮನ ಸೆಳೆಯುತ್ತಲ್ವಾ? ಈ ಹೋಟೆಲ್ನಲ್ಲಿ ಆಹಾರ ಪದಾರ್ಥಗಳಿಗೆ ಎಣ್ಣೆಯನ್ನೇ ಬಳಸೋದಿಲ್ಲ ಅಂದ್ರೆ ಮತ್ತೊಂದು ಆಶ್ಚರ್ಯಕರ ವಿಚಾರ. ನೋ ಆಯಿಲ್, ನೋ ಬಾಯ್ಲ್. ಚೆನ್ನಾಗಿದೆ ಅಲ್ವಾ ಕಾನ್ಸೆಪ್ಟ್ ಇದು? ಅಡುಗೆ ಮಾಡೋ ಟೈಮ್ನಲ್ಲಿ ಎಣ್ಣೆಯನ್ನೇ ಬಳಸೋದಿಲ್ಲ ಅಂದ್ರೆ, ಇನ್ನು ಆಹಾರ ಪದಾರ್ಥಗಳನ್ನ ಬೇಯಿಸೋದು ಇಲ್ಲ ಅಂದ್ರೆ ಈ ಹೋಟೆಲ್ನ ಸ್ಪೆಷಾಲಿಟಿ ಯಾವ ರೀತಿಯಪ್ಪ ಅಂತ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಈ ಹೋಟೆಲ್ ಮಾಲೀಕರಾದ ಪದಯಾಲ್ ಶಿವಕುಮಾರ್ ಅವರನ್ನ ಇದೆಲ್ಲ ಹೇಗ್ ಸಾಧ್ಯ ಸ್ವಾಮಿ ಅಂತ ಕೇಳಿದ್ದಕ್ಕೆ ಅವ್ರು ಹೇಳೋ ಪ್ರಕಾರ ನೆನೆಸುವ ಮತ್ತು ಬೆಸೆಯುವ ಅಂದ್ರೆ ಸೋಕಿಂಗ್ ಮತ್ತು ಬೈಂಡಿಂಗ್ ಮೆಥಡ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಒಂದಿಷ್ಟು ಪದಾರ್ಥಗಳನ್ನ ನೆನೆಸಿದ್ರೆ ಅದು ತಿನ್ನೋದಕ್ಕೆ ರೆಡಿ ಆಗುತ್ತೆ. ಹಾಗೇನೆ ಕೆಲವು ಪದಾರ್ಥಗಳಿಗೆ ಅಂಟಿಕೊಳ್ಳುವ ಗುಣ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ತೆಂಗಿನ ಹಾಲಿಗೆ ಇಂಥ ಗುಣ ಇರೋದು. ಅದನ್ನ ಒಂದು ಹದದಲ್ಲಿ ಬಳಕೆ ಮಾಡಿದ್ರೆ ಆಹಾರದ ಪದಾರ್ಥದ ಕಣಗಳು ಒಡೆಯೋದಿಲ್ಲ ಅಂತ ಹೇಳ್ತಾರೆ. ಹಾಗೇನೆ ನೀರು, ಅರಿಶಿನ, ನಿಂಬೆ ರಸ, ಉಪ್ಪನ್ನ ಒಂದು ಹದದಲ್ಲಿ ಬೆರೆಸಿ ಬಳಸೋದು ಇಲ್ಲಿನ ಅಡುಗೆ ವಿಧಾನದ ಸ್ಪೆಷಾಲಿಟಿ. ಈ ಅವಲಕ್ಕಿ, ರಸಾಯನದಂತಹ ತುಂಬಾ ಈಸಿ ಆಗಿರೋ 1-2 ಖಾದ್ಯಗಳು ಮಾತ್ರ ಇಲ್ಲಿವೆ ಅಂತ ಅನ್ಕೊಳ್ಬೇಡಿ. ಇಲ್ಲಿ ತಿಂಗಳ 30 ದಿನಗಳಿಗೂ 30 ವಿಶೇಷ ಭಕ್ಷ್ಯಗಳು ಇರುತ್ತೆ. ಬೇಯಿಸದೇ ಇರೋ ಸಾಂಬಾರ್, ರಸಂ, ಹುಳಿ, ಗೊಜ್ಜು, ವಡೆ, ಪಾಯಸ, ಇಡ್ಲಿ, ದೋಸೆಗಳನ್ನು ಕೂಡ ಮಾಡ್ಕೊಳ್ತಾರೆ. ಇತ್ತೀಚೆಗಂತೂ ಪಿಜ್ಜಾ, ಬರ್ಗರ್ಗೂ ಕೂಡ ಕೈ ಹಾಕ್ಬಿಟ್ಟಿದ್ದಾರೆ. ನಮ್ಮ ಯಶಸ್ಸಿನ ಹಿಂದೆ 13 ವರ್ಷಗಳ ಪರಿಶ್ರಮ ಇದೆ ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಇಷ್ಟೆಲ್ಲ ನೋಡುವಾಗ ಈ ನಯನತಾರ ಆಕ್ಟ್ ಮಾಡಿರುವಂತಹ ಚೆಫ್ ಅನ್ನಪೂರ್ಣಿ ಸಿನಿಮಾ ನೆನಪಾಗುತ್ತಲ್ವಾ? ಫುಡ್, ಅದರಲ್ಲಿ ಕುಕಿಂಗ್ ಕಾಂಪಿಟೇಷನ್ ನಲ್ಲಿ ಅನ್ನಪೂರ್ಣಿ ಒಲೆಯನ್ನೇ ಬಳಸದೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳಲ್ವಾ? ಇದು ಕೂಡ ಅದೇ ಥರ. ಅದು ಸಿನಿಮಾ, ಇದು ವಾಸ್ತವ ಅಷ್ಟೇ. ಗ್ಯಾಸ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಬೆಂಗಳೂರು ಸೇರಿದ ಹಾಗೆ ದೇಶಾದ್ಯಂತ ಎಷ್ಟೋ ಹೋಟೆಲ್ ಮಾಲೀಕರು ಹೋಟೆಲ್ ಬಿಸ್ನೆಸ್ ಅನ್ನೇ ಬಿಟ್ಬಿಡೋಣ ಅಂತ ಯೋಚನೆ ಮಾಡ್ತಿದ್ದಾರೆ. ಮನೇಲಿ ಏನಾದ್ರೂ ಸಿಲಿಂಡರ್ ಮುಗಿದ್ಬಿಟ್ರೆ ಮುಂದೇನಪ್ಪ ಗತಿ ಅಂತ ಭಯ ಶುರುವಾಗ್ಬಿಟ್ಟಿದೆ. ಸರ್ಕಾರಗಳೇನೋ ಸಿಲಿಂಡರ್ ಕೊಡ್ತೀವಿ, ಡೋಂಟ್ ವರಿ ಅಂತ ಭರವಸೆ ಕೊಡ್ತಾನೆ ಇದ್ದಾರೆ. ಆದ್ರೆ ಆತಂಕ ಮಾತ್ರ ದೂರ ಆಗಿಲ್ಲ. ಅದೇನಾದ್ರೂ ಆಗಿರಬಹುದು, ಈ ಥರ ಒಲೆ ಇಲ್ಲದೆ ಅಡುಗೆ ಮಾಡೋ ಕಲೆ ಒಲಿಸ್ಕೊಂಡ್ಬಿಟ್ರೆ ಎಂಥ ಕಾಲಕ್ಕೂ ಕೂಡ ಬದುಕಬಹುದಲ್ವಾ? ಸೊ ನಿಮ್ಗೇನನ್ಸುತ್ತೆ? ನಿಮಗೂ ಇಂಥ ರೆಸಿಪಿಗಳೇನಾದ್ರೂ ಗೊತ್ತಿದ್ರೆ ಮಿಸ್ ಮಾಡದೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಹಾಗೆ ನೀವು ಈ ಥರ ಎಣ್ಣೆ ಬಳಸದೆ, ಒಲೆ ಉರಿಸದೆ ಅಂದ್ರೆ ಒಲೆಯನ್ನ ಯೂಸ್ ಮಾಡದೆ ಯಾವ ರೀತಿ ಅಡುಗೆ ಮಾಡಬಹುದು ಅಂತ ಒಂದಷ್ಟು ಎಕ್ಸ್ಪೆರಿಮೆಂಟ್ ಕೂಡ ಮಾಡಬಹುದು. Subscribe to One India and never miss an update. Download the One India app now.